Hello, in this video we are discussing electric dipole. Electric dipole definition andre a pair of equal and opposite charges. A pair of equal and opposite charges separated by some small distance. Equal and opposite charges ಯಾವ್ಯಾವ ತಗೊಂತೀವಿ? ಒಂದು ಪಾಸಿಟಿವ್ ಚಾರ್ಜ್ ತಗೊಂಬ್ರಿ, another one charge is negative charges. ಹೌದಾ? in this distance between two charges separated by some small distance. ಹೌದಾ? ಇದು ಈ ಡಿಸ್ಟೆನ್ಸ್ನಿಂದ ಏನಾಗೈತ್ರಿ, ಎರಡು ಚಾರ್ಜಸ್ ಸಪ್ರೇಟ್ ಆಗೈತಿ. ಮತ್ತು ಇದು ನೋಡ್ರಿ, ಓ ಪಾಯಿಂಟ್ ಅಂದ್ರೆ ಏನು ಮಾಡ್ತೈತೆ ಅಂದರೆ ಈ ಡಿಸ್ಟೆನ್ಸ್ನ ಈಕ್ವಲ್ ಆಗಿ ಸಪ್ರೇಟ್ ಮಾಡ್ತೈತಿ. ಯಾವಾಗಲೂ ಎಲೆಕ್ಟ್ರಿಕ್ ಡೈಪೋಲ್ ನೆಗೆಟಿವ್ನಿಂದ ಪಾಸಿಟಿವ್ ಕಡೆ ಇರ್ತೈತಿ. ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಹೌದಾ? ಟುವರ್ಡ್ಸ್ ದ ಪಾಸಿಟಿವ್. ಡಿಸ್ಟೆನ್ಸ್ ಬಿಟ್ವೀನ್ ಪ್ಲಸ್ ಕ್ಯೂ ಟು ಓ ಅಂದರೆ ಎ ಅಂತೇಳಿ ಬರ್ತೀವಿ, ಮತ್ತು ಓ ನಿಂತ ಮೈನಸ್ ಕ್ಯೂ ಅಂದರೆ ಎ ಬರ್ತೀವಿ. ಎ ಪ್ಲಸ್ ಎ ಅಂದರೆ ಟೋಟಲ್ ಡಿಸ್ಟೆನ್ಸ್ ಈಸ್ ಕನ್ಸಿಡರಿಂಗ್ ಆಸ್ 2a. ಹೌದ್ರಿ? ಈಗ ನೆಟ್ ಚಾರ್ಜ್ ಅಂದರೆ ನೆಟ್ ಚಾರ್ಜ್ ಏನಾಗ್ತೈತಿ ಇದರಲ್ಲಿ? ದ ನೆಟ್ ಚಾರ್ಜ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ನೆಟ್ ಚಾರ್ಜ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಆಲ್ವೇಸ್ 0. ನೆನ್ಪಿಟ್ಕೋಬೇಕ್ರಿ. ಯಾವಾಗ ನೆಟ್ ಚಾರ್ಜ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್ 0 ಆಗ್ತೈತೆ ಅಂದರೆ ಎ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಆರ್ ಸಪ್ರೇಟೆಡ್ ಬೈ ಸಮ್ ಸ್ಮಾಲ್ ಡಿಸ್ಟೆನ್ಸಸ್. ಮತ್ತು ಎಲೆಕ್ಟ್ರಿಕ್ ಡೈಪೋಲ್ದು ಡೈರೆಕ್ಷನ್ ನೆಗೆಟಿವ್ನಿಂದ ಪಾಸಿಟಿವ್ ಕಡೆ ಇರ್ತೈತೆ. ಹೌದಾ? ಹೆಂಗೆ 0 ಆಗ್ತೈತೆ ಅಂದರೆ ನೆಟ್ ಚಾರ್ಜ್ ಕ್ಯೂ ನೆಟ್ ಈಸ್ ಈಕ್ವಲ್ಸ್ ಟು ಒಂದು ಪ್ಲಸ್ ಕ್ಯೂ ಚಾರ್ಜ್ ಐತಿನ ಒಂದು ಮೈನಸ್ ಕ್ಯೂ ಐತಿ. ಕ್ಯೂ ಕ್ಯಾನ್ಸಲ್ ಆದರೆ ಏನಾಗ್ತೈತೆ ರೀ? 0. ಹೌದಾ? ನೆಟ್ ಚಾರ್ಜ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್ ಈಸ್ 0. ನೆಕ್ಸ್ಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಸಿಯರ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತೇಳಿ ಹೇಳ್ತೀವಿ ನಾವು. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ದ ಪ್ರಾಡಕ್ಟ್ ಆಫ್ ಒನ್ ಆಫ್ ದ ಚಾರ್ಜಸ್ ಆಫ್ ಡೈಪೋಲ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತೇಳಿ ಹೇಳ್ತೀವಿ ನಾವು. ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತಂದ್ರೆ ಏನಂದರೆ ಪ್ರಾಡಕ್ಟ್ ಆಫ್ ದ ಚಾರ್ಜಸ್. ಪ್ರಾಡಕ್ಟ್ ಆಫ್ ದ ಚಾರ್ಜಸ್ ಅಂದರೆ ಪ್ಲಸ್ ಕ್ಯೂ ಮೈನಸ್ ಕ್ಯೂ. ಹೌದ್ರಿ? ಪ್ರಾಡಕ್ಟ್ ಆಫ್ ದ ಚಾರ್ಜಸ್ ಆರ್ ವ್ಯಾಲ್ಯೂ ಆಫ್ ದ ಚಾರ್ಜಸ್ ಅಂತೇಳಿ ಹೇಳ್ತೀವಿ. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತೇಳಿ ಹೇಳ್ಯಾರ. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಏನೈತಿ ರೀ? ಡಿಸ್ಟೆನ್ಸ್ 2a ಅಂತೇಳಿ ಐತಿ. ಹೌದಾ? ಡೈಪೋಲ್ ಮೂಮೆಂಟ್ ಅಂದರೆ ಏನು ಬರ್ತೀವಿ ನಾವು? ಪಿ ಅಂತೇಳಿ ಬರ್ತೀವಿ. ಇಲ್ಲಿ ಏನದ? ಚಾರ್ಜ್ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಕ್ಯೂ ಅಂತೇಳಿ ತೊಗೊತೀವಿ. ಡಿಸ್ಟೆನ್ಸ್ ಏನದ? 2a ಐತಿ. ಪಿ ಈಕ್ವಲ್ಸ್ ಟು ಕ್ಯೂ ಇಂಟು 2a ಅಥವಾ ಕ್ಯೂ ಇಂಟು 2a ಅಂದರೆ 2a ಕ್ಯೂ. ಹೌದಾ? ದಿಸ್ ಈಸ್ ದ ಡೈಪೋಲ್ ಮೂಮೆಂಟ್. ಆ್ಯಂಡ್ ಡೈಪೋಲ್ ಮೂಮೆಂಟ್ ಈಸ್ ದ ಇದು ಅಂದರೆ ಏನೋ ಅಂತ ಏನು ಕೇಳ್ತೀವಿ ನಾವು ಅಂದರೆ ಡೈಪೋಲ್ ಮೂಮೆಂಟ್. ಸರ್ ಡೈಪೋಲ್ ಮೂಮೆಂಟ್ ಅಂದರೆ ಇದೇನು ಸ್ಕೇಲರ ವೆಕ್ಟರ ಅಂತೇಳಿ ಹೇಳ್ತೀವಿ. ಇದ್ರನ್ನ ಏನಂತ ಹೇಳ್ತೀವಿ ಅಂದರೆ ಡೈಪೋಲ್ ಮೂಮೆಂಟ್ ಈಸ್ ದ ವೆಕ್ಟರ್ ಕ್ವಾಂಟಿಟಿ ಅಂತೇಳಿ ಹೇಳ್ತೀವಿ ನಾವು. ಡೈಪೋಲ್ ಮೂಮೆಂಟ್ ಈಸ್ ದ ವೆಕ್ಟರ್ ಕ್ವಾಂಟಿಟಿ. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ KCET ಆಲ್ಸೋ. ವೆಕ್ಟರ್ ಕ್ವಾಂಟಿಟಿ. ಹೌದಾ? ವೆಕ್ಟರ್ ಕ್ವಾಂಟಿಟಿ ಅಂದರೆ ಏನಂತ ಹೇಳ್ತೀವಿ ರೀ ನಾವು? ವೆಕ್ಟರ್ ಕ್ವಾಂಟಿಟಿ ಅಂದರೆ ಹ್ಯಾವಿಂಗ್ ದ ಬೋತ್ ಮ್ಯಾಗ್ನಿಟ್ಯೂಡ್ನ ಇರ್ತೈತಿ, ಮತ್ತೇನಿರ್ತದೆ? ಡೈರೆಕ್ಷನ್ ಕೂಡ ಇರ್ತೈತಿ. ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಹೌದಾ? ಮತ್ತು ನೆಕ್ಸ್ಟ್ SI ಯೂನಿಟ್ ಅಂತೇಳಿ ಹೇಳ್ತೀವಿ ನಾವು. SI ಯೂನಿಟ್ ಆಫ್ ದ ಡೈಪೋಲ್. SI ಯೂನಿಟ್ ಅಂದರೆ ಏನಂತ ಹೇಳ್ತೀವಿ ರೀ ನಾವು? 2a ಕ್ಯೂ ಅಂತೇಳಿ ಬಂದೈತಿ ನಮಗೆ. ಯಾವುದ್ರದ್ದು ಈಕ್ವೇಷನ್ ಇದು? ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ದಿ ಈಕ್ವೇಷನ್ 2a ಕ್ಯೂ. ಇದ್ರ ನಿಂತ ಏನು ಮಾಡ್ಬೇಕು ನಾವು? SI ಯೂನಿಟ್ ಕಂಡುಹಿಡ್ಬೇಕು. ಹೆಂಗೆ ಕಂಡುಹಿಡ್ತೀರಿ? ಡಿಸ್ಟೆನ್ಸ್ ಅಂದರೆ ಮೀಟರ್, ಚಾರ್ಜ್ ಅಂದರೆ ಕೂಲಮ್. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಕೂಲಮ್ ಪರ್ ಮೀಟರ್ ಅಥವಾ ಕೂಲಮ್ ಮೀಟರ್ ಅಂತೇಳಿ ಬರ್ತೀವಿ ರೀ. ಆ್ಯಂಡ್ ಇಟ್ ಈಸ್ ದ ಎಕ್ಸ್ಪ್ಲನೇಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್.